ಜೈ ಗುರುದೇವ್. ನಮ್ಮ ಹೆಸರು ಸವಿತಾನಂದನಾಥ ಮಹಾಸ್ವಾಮೀಜಿ ಅಂತ ಹೇಳಿ. ವಿಶೇಷವಾಗಿ ಇವತ್ತು ಅಖಿಲ ಕರ್ನಾಟಕ ಪಾರಂಪರಿಕ ವೈದ್ಯರ ಪರಿಷತ್ತಿನಿಂದ ಇವತ್ತು ಒಂದು ಕ್ಯಾನ್ಸರ್ ಉಚಿತ ತರಬೇತಿ ಶಿಬಿರವನ್ನ ಆಯೋಜನೆ ಮಾಡಿಕೊಂಡಿದ್ರು. ಸಾಕಷ್ಟು ಜನ ಪಾರಂಪರಿಕ ವೈದ್ಯರಿಗೆ ಅವರಿಗೆಲ್ಲ ಯಾವುದೇ ರೀತಿ ಸರ್ಕಾರದಿಂದ ಮಾನ್ಯತೆ ಕೊಡದೆ ಸಾಕಷ್ಟು ತೊಂದರೆಗಳನ್ನ ಈಗಾಗಲೇ ಅಧಿಕಾರಿ ವರ್ಗಗಳಿಂದ ಆಗ್ತಾ ಇರುವಂತದ್ದು. ಅದನ್ನ ಮುನ್ನೆಚ್ಚರಿಕೆಯನ್ನ ವಹಿಸಿಕೊಂಡು ಸೂಕ್ತವಾದ ವೈದ್ಯರನ್ನ ಗುರುತಿಸಿ ಅವರಿಗೆ ಒಂದು ಸರ್ಕಾರದಿಂದ ಮಾನ್ಯತೆ ಕೊಡುವಂತ ಕೆಲಸ ಆಗ್ಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಎಲ್ಲಾ ಪಾರಂಪರಿಕ ವೈದ್ಯರ ವತಿಯಿಂದ ಅವರು ಆಗ್ಲೇ ಪತ್ರ ಚಳವಳಿಯನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಇದಕ್ಕೆ ಭಗವಂತನ ಶಕ್ತಿ, ಅವರ ಹೋರಾಟಕ್ಕೆ ಸರ್ಕಾರದಿಂದ ಜಯ ಸಿಗ್ಲಿ ಅಂತ ಹೇಳಿ ಕೇಳ್ಕೊಂಡು ನಾವು ಕೂಡ ಅವ್ರ ಜೊತೆಗೆ ಕೈ ಜೋಡಿಸುವಂತ ಕೆಲಸ ಮಾಡ್ತೇವೆ. ನಮ್ಮ ಭಾರತ ದೇಶದ ಪಾರಂಪರಿಕ ವೈದ್ಯರು ಉಳಿದ್ರೆ ಮಾತ್ರ ನಮ್ಮೆಲ್ಲರ ಆರೋಗ್ಯ ಗಟ್ಟಿಯಾಗಿ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ವೈದ್ಯೋ ನಾರಾಯಣ ಹರಿ ಅಂತ ಹೇಳುವಂಥದ್ದು ನಾವೆಲ್ಲರೂ ಕೇಳಿದ್ದೀವಿ. ಆದ್ರೆ ಇತ್ತೀಚಿನ ವೈದಿಕ ಲೋಕದಲ್ಲಿ ವೈದ್ಯೋ ನರಹರಿ ಆಗ್ಬಿಟ್ಟಿದ್ದಾನೆ. ಅಂದ್ರ ಮನುಷ್ಯನ್ ಸಾಯಿಸೋದೇ ಡಾಕ್ಟರ್ ಕೆಲಸ ಆಗೋದು. ಅದಕ್ಕಿಂತ ಕೆಲಸ ಆಗೋದು ಬೇಡ. ಇಂತ ನಾರಾಯಣರು ಎಲ್ಲಾ ಊರ್ನಾಗ ಅದಾರ, ಅವ್ರಿಗೆ ನ್ಯಾಯ ಸಿಗುವಂತ ಕೆಲಸ ಆಗ್ಬೇಕಾಗ್ಯದ. ಅದಕ್ಕ ನಮ್ಮ ಎಲ್ಲರ ಬೆಂಬಲ ಅವ್ರ ಜೊತೆಗೆ ಇರ್ತದ. ಅವ್ರಿಗೆಲ್ಲಾ ಶಕ್ತಿ ಸಿಗಲಿ, ಸರ್ಕಾರ ಅವರ ಹೋರಾಟಕ್ಕೆ ಸ್ಪಂದಿಸ್ಲಿ ಅಂತ ಹೇಳಿ ಸರ್ಕಾರದ ಜೊತೆಗೆ ಮನವಿಯನ್ನು ಮಾಡ್ತೇವೆ. ಸರ್, ಹೆಂಗದ ಅಂದ್ರ ಈ ಟಿವಿದಾಗ ಅಡ್ವರ್ಟೈಸ್ಮೆಂಟ್ ತೋರಿಸ್ತಿರ್ತಾರೆ. ಒಂದ್ 10 ಸರಿ ಸುಳ್ಳು ಅಡ್ವರ್ಟೈಸ್ಮೆಂಟ್ ತೋರಿಸಿದ ಮೇಲೆ ಮನುಷ್ಯನ್ ತಲೆಗೇನು ಬರ್ತಾರೆ, ಇದು ಏನದ ಒಂದ್ಸರಿ ಚಕ್ಕರ ಮಾಡಿ ನೋಡಮ್ಮ ಅಂತ ನೋಡ್ತಾನ ನಾವು. ಹಂಗೆ ಮ್ಯಾಗಿ ಅಂತ ನೋಡಿರಲ್ಲ, ಅದ್ ತಿಂದ್ರೆ ಡೇಂಜರ್ ಅಂತ ಡಾಕ್ಟರ್ ಒಂದ್ 10 ಸರಿ ಟಿವಿಯಾಗ ತೋರಿಸಿದ್ರಂದ್ರ 11ನೇ ಸರಿ ತಿಂದರ ನೋಡಮ್ಮ ಅಂತ ನಾವು. ನಮ್ ಪರಿಸ್ಥಿತಿ ಹೆಂಗಾಗ್ಯದ, ಡೈಲಿ 650 ತಿನ್ರಿ 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 ಅಂತ ಹೇಳ್ಕೊತ ಹೋಗ್ಯಾರ. ಮತ್ತೆ ಚಟ ಬಿದ್ದವ್ ಮಂದಿಗೆ. ಮತ್ತೆ ಎಲ್ಲಾ ಮಾಡಿ ಹೋಗ್ಬೇಕಂದ್ರೆ ಒರಿಜಿನಲ್ ಸ್ವಲ್ಪ ಲೆಕ್ಕಕ್ಕೆ ಬರ್ಬೇಕಂದ್ರೆ ಸ್ವಲ್ಪ ತಡಾನೇ ಆಗೋದು. ಯಾವತ್ತು ಸತ್ಯಕ್ಕೆ ತಡವಾಗಿ ಜಯ ಸಿಗ್ತದ. ಅನ್ಯಾಯದ ವಿರುದ್ಧ ಎಂದೂ ಎಲ್ಲಾರ್ದು ಹೋರಾಟದ ಸ್ವಲ್ಪ ಸಮಯ ಬೇಕಾಗ್ತದ. ಅದಕ್ಕೆ ಭಗವಂತನ ಅನುಗ್ರಹ ಇರ್ತದ. ಇವರೆಲ್ಲರೂ ಹೋರಾಟ ಮಾಡಿದಾರಂದ್ರೆ ಅದಕ್ಕೆ ಜಯ ಒಂದು ಸಿಕ್ಕೇ ಸಿಗ್ತದೆ. ಸವಿತಾನಂದನಾಥ್ ಸ್ವಾಮೀಜಿ ಅಂತೇಳಿ, ಕನ್ನೇರಿ ಮಠ, ಕೊಲ್ಲಾಪುರ. ಇದುವರೆಗೂ ಸುದೀರ್ಘವಾಗಿ ಪಾರಂಪರಿಕ ವೈದ್ಯರ ಸಮಸ್ಯೆಗಳ ಬಗ್ಗೆ ಸಂಪೂರ್ಣವಾಗಿ ವಿವರಿಸಿ ಆಶೀರ್ವಚನ ನೀಡಿದಂತ ಪರಮ ಪೂಜ್ಯ ಶ್ರೀ ಸವಿತಾನಂದ ಶ್ರೀಗಳಲ್ಲಿ ಭಕ್ತಿಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ಈಗ ಇವತ್ತು ಕ್ಯಾನ್ಸರ್ ಅನ್ನುವಂಥದ್ದು ಜಗತ್ತಲ್ಲಿ ಒಂದು ಮಾರಣಾಂತಿಕ ಕಾಯಿಲೆ. ನಾವು ಮೇಲಿನ ಅಧಿಕಾರಿಗಳ ಮಾತು ನಾವು ಕೇಳಬೇಕಾಗ್ತದೆ. ಕೇಳಿದಾಗ ನಾವಿಲ್ಲಿ ಶತ್ರುಗಳಾಗ್ತೀವಿ. ಹಾಗಾಗಿ ಇದು ಸರ್ವೇ ಸಾಮಾನ್ಯ ನಡೆಯುವಂಥದ್ದು. ಇದಕ್ಕೆ ಏನಾರು ಒಂದು ದಾರಿ ಹೋಗುತ್ತದೆ ಮಾತ್ರ ಆಗುವಂಥದ್ದು ಅಂತ ಅವ್ರ ಮನಸ್ಸಿನಾಗ ಅನಿಸ್ತದೆ. ನಿಮ್ಗೆ ಯಾರು ದ್ವೇಷ ಮಾಡ್ಬೇಕಂತ ಹೇಳೋದು ಯಾಕೆ ಅಂಜಿಕೆ ನಿಮ್ಮೆಲ್ಲ ತಮ್ಮ ಹೇಳ್ತೇನೆ. ನಿಮ್ಗೆ ಏನಾರು ಎದುರಾಗಿಟ್ಟು ಅಂದ್ರೆ ಮನೆಗೆ ಏನಾರು ತಪ್ಪಿದ ಮತ್ತೆ ನಿಮ್ಮಲ್ಲೇ ಬರ್ಬೇಕಲ್ಲ ಅವರು.
ಈಗ ಎದುರು ಹಾಕೊಂಡಿರ್ತಾರೆ, ನಮ್ಗೆ ಜೈಲಿಗೆ ಹಾಕ್ಸೋದು ಎಲ್ಲ ಮಾಡಿರ್ತಾರ. ಈಗ ನಿತ್ರಾಣಕ್ಕೆ ಬಂದು ತಂತೀವಿ ಗಾಡಿ, ಎಲ್ಲಿ ತೋರಿಸಿ ಆರಾಮಾಗಿಲ್ಲ ಅಂದ್ರೆ ಯಾವ್ದಾರ ಪಾರಂಪರಿಕ ವೈದ್ಯರ ಮೇಲೆ ಹೋಗ್ಬೇಕು. ಅವಾಗ ಏನ್ ಮಾಡೋದು ನಾವು ಒಂದು ಚಿಂತೆ ಆಗಿರ್ತದೆ. ಅದಕ್ಕೆ ಅವ್ರು ಒಂದ್ ಸ್ವಲ್ಪ ವಿಚಾರನೂ ಮಾಡ್ತಾರೆ. ಅದಕ್ಕೆ ನಿಮ್ಮ ಪ್ರಾಕ್ಟೀಸ್ಗಳನ್ನ ತುಂಬಾ ಶ್ರದ್ಧೆಯಿಂದ ಮಾಡ್ರಿ. ಅದಕ್ಕೆ ಏನ್ ಬೇಕು ದಾಖಲಾತಿಗಳನ್ನು ಮಾಡ್ಕೊರಿ, ಸೂಕ್ತವಾಗಿ ತೀರ್ಮಾನ ಮಾಡ್ಕೊಂಡು ಮಾಡ್ರಿ. ಡಿ ಪಿ ರಮೇಶ್ ಸರ್ ಅವರು ಬಹುಶಃ ಊಟ ಆದ್ಮೇಲೆ ನೀವು ಸೆಷನ್ ಪ್ರಾರಂಭ ಮಾಡ್ತಾರೆ ಅನಿಸ್ತದೆ. ಅವ್ರು ಸಾಧ್ಯ ಆದಷ್ಟು ಅವ್ರ ಮಾರ್ಗದರ್ಶನ ತಗೋರಿ. ಅವ್ರ ಮನಸ್ಥಿತಿನ ಹೆಂಗದಂದ್ರೆ ನಿಮ್ಗೆ ಅವ್ರನ್ನ ಈ ಪಾರಂಪರಿಕ ವೈದ್ಯರಿಗೆ ಇಲ್ರಿಪ್ಪ ಅವ್ರು ದುನಿಯಾದ ಜ್ಞಾನ ಇರ್ತಾರ, ಅವ್ರಿಗೆ ನ್ಯಾಯ ಹೇಳ್ಕೊಡ್ಲಿ ಅಂತ ಅವ್ರು ಅಂದ್ರ ಎಲ್ಲರ ಮೇಲೆ ಜ್ಞಾನ ಇರ್ತದ. ಅವರು ಪೇಪರ್ ನಾಲೆಜ್ ಅಂದ್ರೆ ನಿಮ್ಗೆ ಅವ್ರದ್ದು ರಿಸರ್ಚ್ ಅದ, ಸುಮ್ಮನೆ ಏನಿಲ್ಲ. ಆದ್ರೆ ನಿಮ್ದೇನಾದ್ರೂ ಪ್ರಾಕ್ಟಿಕಲ್ ಅದ. ದಿನ ಒಂದು 10 ಮಂದಿಗೆ ನೋಡೇ ಇರ್ತೇವೆ, ದಿನ ಚಿಕಿತ್ಸೆ ಕೊಡ್ತಾನೆ ಇರ್ತೇವೆ. ಹಾಗಾಗಿ ಇವೆರಡೂ ಕೈ ಜೋಡಿಸಿದ್ವು ಅಂದ್ರೆ ಕೆಲಸ ಬಹಳ ಸರಳ ಆಗ್ತದೆ, ಎಲ್ರಿಗೂ ಒಳ್ಳೇದಾಗ್ತದೆ. ಇಷ್ಟೊತ್ತು ನಮ್ಮ ಮಾತು ವೇಗವಾಗಿ ಅರ್ಥ ಆಗದೆ ಇರ್ಬೋದು. ಯಾರು ಅರ್ಥ ಆಗದೆ ಇರ್ಬೋದು ಅಂದ್ರೆ ಅವ್ರು ಹೇಳುವಂತ ಶಬ್ದಗಳನ್ನ ಹೊಸ ಅನಿಸ್ಲಿ. ಅದಕ್ಕೆ ಅದ್ರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡ್ರಿ, ವ್ಯವಸ್ಥೆ ಮಾಡ್ಕೊರಿ. ಅವ್ರು ಸಂಪೂರ್ಣವಾಗಿ ಔಷಧಿಗಳು ತಂದಿರ್ತಾರೆ, ಅದು ಔಷಧಿಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಅವ್ರು ಯಾಕೆ ಈ ಔಷಧಿಗಳನ್ನ ಮಾಡಿದ್ರು, ಈ ಔಷಧಿದಾಗ ಏನು ರಿಸರ್ಚ್ ಅದ ಅನ್ನೋದನ್ನು ಬಹಳ ಅದ್ಭುತವಾಗಿ ಅವ್ರು ಮಾಡಿದ್ದದ. ಆ ಮಾಹಿತಿ ನಿಮ್ಗೆ ಕೊಡ್ತಾರೆ, ಆ ಮಾಹಿತಿ ತಗೊಳಂಗ್ ಮಾಡ್ರಿ. ಎಲ್ಲ ಪಾರಂಪರಿಕ ವೈದ್ಯರ ಮನಸ್ಸು ಒಂದಾಗಲಿ. ನೀವು ರಾಷ್ಟ್ರಕ್ಕಾಗಿ ಕೆಲಸ ಮಾಡ್ಲಿಕ್ಕತ್ತೀರಿ, ದೇಶಕ್ಕಾಗಿ ಕೆಲಸ ಮಾಡ್ಲಿಕ್ಕತ್ತೀರಿ. ಹಾಗಾಗಿ ತಮಗೆ ಭಗವಂತ ಹೆಚ್ಚಿನ ಶಕ್ತಿ ಕೊಡಲಿ, ತಮ್ಮ ಮನಸ್ಸುಗಳು ಒಂದಾಗಲಿ. ಯಾರೇ ವಿರೋಧ ಬಯಸಿದ್ರು ಕೂಡ ಅವ್ರ ಜೊತೆ ನಮ್ಮ ಅಣ್ಣ ಅದಾನ, ನಮ್ಮ ತಮ್ಮ ಅದಾನ, ನಮ್ಮವನೇ ಅದಾನ ಅನ್ನೋಂಥ ಭಾವನೆ ನಿಮ್ಮೆಲ್ಲರಿಗೂ ಬರಲಿ. ಯಾವತ್ತು ಪಾಪ ಅಧಿಕಾರಿಗಳ ಪ್ರಯತ್ನನೂ ಇರ್ತದೆ ನಿಮ್ಗೆ ಒಳ್ಳೇದು ಮಾಡ್ಬೇಕಂತ. ಅವರಿಗೆ ಆದಂಥ ಕಾನೂನಾತ್ಮಕ ಒತ್ತಡಗಳು ಇರ್ತಾವ, ಅದ್ರ ತಕ್ಕಾಗ ಅವರು ಕೆಲಸ ಮಾಡ್ಬೇಕಾಗ್ತದೆ. ಯಾಕಂದ್ರೆ ನೋಡಿ ಬಹಳಷ್ಟು ಜನ ಅಧಿಕಾರಿಗಳು ನೀವು ಸ್ಪಂದಿಸೋರು ಇರ್ತಾರೆ, ಇರಲ್ಲ ಅಂತಲ್ಲ. ಗದಗ ಒಬ್ರು ಯಾರೋ ಆ ಗದಗ್ನಾಗ ಒಬ್ಬರು ನಿಮ್ಮಲ್ಲಿ ಪಾರಂಪರಿಕವಾಗಿ ಗದಗ್ನಾಗ ಯಾರೋ ಆಯ್ಸಿಲ್ಲ ಅಧಿಕಾರಿ ಇದ್ರಲ್ಲ, ಆ ಸುಜಾತಾ ಪಾಟೀಲ್ ಅಂತ ಅಮ್ಮವ್ರಿದ್ರು. ಆ ಅಮ್ಮ ಕೇಳಿದೆ, ಕೆಲವೊಂದು ಜನ ಪಾರಂಪರಿಕ ವೈದ್ಯರಿಗೆ ಸಮಸ್ಯೆ ಮಾಡ್ತಿಲ್ಲ ಅಮ್ಮ.